ಇನ್ನು ವಯನಾಡಿನಲ್ಲಿ ಕಣ್ಣೀರು ಕೋಡಿಯನ್ನು ನಿಲ್ತಾ ಇಲ್ಲ. ಇನ್ನು ಶೋಧಿಸಿದಂತ ಕಡೆ ಎಲ್ಲ ಶವಗಳು ಸಿಗ್ತಾನೆ ಇವೆ. ಈ ನಡುವೆ ಪವಾಡದ ರೀತಿಯಲ್ಲಿ ಕೆಲವರು ಸಾವನ್ನೇ ಗೆದ್ದು ಬಂದಿದ್ದಾರೆ. ಇನ್ನು ವಯನಾಡಿನಲ್ಲೇ ಬೀಡು ಬಿಟ್ಟಿರುವಂತಹ ಟಿವಿ9 ತಂಡ ಭೂಕುಸಿತ ಎಂಟ್ರಿ ಪಾಯಿಂಟ್ ನಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಓನ್ಮೇಲೆ ನಮ್ಮ ಹೆಂಗ್ ಜೀವನಕ್ಕೆ ನಮ್ಗೆ ಗೊತ್ತಿರ. ಎಷ್ಟು ಹಸುಗಳಿತ್ತು? 12 ಹಸು. ನಮ್ಮ ಬ್ರದರ್ ಮನೆ. ತಂಗಿನ ಎತ್ಕೊಂಡು ಹೋಗೋದ್ರೆ ಒಳಗಡೆ ಅಕ್ಕ ಐತೆ, ಇಬ್ರು ಬಾಡಿ ಒಳಗಡೆ ಇದೆ. ವಯನಾಡು ಕರಾಳ ಕತ್ತಲೆಗೆ ಬಿದ್ದು ಇವತ್ತಿಗೆ 5 ದಿನ ಕಳೆದಿದೆ. ಆದರೂ ಅಗೆದಷ್ಟು ಶವಗಳು, ಬಗೆದಷ್ಟು ಕಥೆಗಳು ಹೊರಬರ್ತಿವೆ. ಸೂರು ಕಳೆದುಕೊಂಡವರು ಬೀದಿಯಲ್ಲಿ ನಿಂತು ಬೆಕ್ಕಳಿಸಿದ್ರೆ ಬದುಕಿ ಬಂದವರ ಗೋಳು ಹೇಳ ತೀರತ್ತು. ಇಲ್ಲಿಗೆ ಬರೋಬ್ಬರಿ 360 ಮಂದಿ ಗುಡ್ಡದ ಭೂತದ ಕ್ರೌರ್ಯಕ್ಕೆ ಅಸುನೀಗಿದ್ರೆ 148 ಶವಗಳನ್ನ ಮಾತ್ರ ಸಂಬಂಧಿಕರಿಗೆ ಕೊಡಲಾಗಿದೆ. ಉಳಿದ ಮೃತದೇಹಗಳು ಗುರುತೇ ಸಿಗದಷ್ಟು ವಿರೂಪಗೊಂಡಿದ್ರೆ 10,042 ಜನ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಪುಂಜರಿ ಮಟ್ಟಂನಿಂದ 5 ಕಿಲೋಮೀಟರ್ ವರೆಗೆ ಭೂಕುಸಿತ. ಭೂಕುಸಿತ ಎಂಟ್ರಿ ಪಾಯಿಂಟ್ ನಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್. ಈಗ ಭೂಕುಸಿತ ಆರಂಭವಾದಂಥ ಸ್ಥಳದಲ್ಲಿದ್ದೇನೆ. ಇದು ಪುಂಜೂರಿ ಮಟ್ಟಂ ಅನ್ನುವಂಥ ಸ್ಥಳ ಆಗಿರುವಂಥದ್ದು. ಅಂದರೆ ಪುಂಜೂರಿ ಮಟ್ಟಂನಲ್ಲಿ ಭೂಕುಸಿತ ಆರಂಭ ಆಗಿರುವಂಥದ್ದು. ಅಲ್ಲಿಂದ ಮುಂಡಕೈ ಮತ್ತು ಚುರಲ್ಮಲೈ ಎನ್ನುವಂಥ ಸ್ಥಳಕ್ಕೆ ಸಾಕಷ್ಟು ಹಾನಿಯಾಗಿರುವಂಥದ್ದು. ಮುಂಡಕೈ ಎನ್ನುವಂಥ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಚೂರಲ್ಮಲೈ ಭಾಗದಲ್ಲಿ ಕೇವಲ ಒಂದು 10ರಿಂದ 15% ಅಷ್ಟೇ ಗ್ರಾಮ ಉಳ್ಕೊಂಡಿರುವಂಥದ್ದು. ಇದು ಪುಂಜರಿ ಮಟ್ಟಂನಿಂದ ಕಾಣುತ್ತಿರೋ ಭೀಕರ ದೃಶ್ಯ. ಇದೇ ಜಾಗದಿಂದ ಶುರುವಾದ ಗುಡ್ಡ ಕುಸಿತ ಬರೋಬ್ಬರಿ 5 ಕಿಲೋಮೀಟರ್ ವರೆಗೆ ಹಬ್ಬಿತ್ತು. ಪುಂಜರಿ ಮಟ್ಟಂನಿಂದ ನಿಂತು ನೋಡಿದ್ರೆ ಪ್ರವಾಹದ ಭೀಕರತೆ ಕಣ್ಣಿಗೆ ರಾಚುತ್ತಿದೆ. ಬ್ರದರ್ ಮನೆ ಇಲ್ಲಿ ನಮ್ಮ ಬ್ರದರ್ ಮನೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಯ್ತು. ಮನೆ ನಮ್ಮ ಫ್ರೆಂಡ್ಸು ಎಲ್ಲ ಹೋಯ್ತು. ಬದುಕಿ ಬಂದ ಜಯಮ್ಮ ಬಚಾವಾಗಿದ್ದೇ ರೋಚಕ. ಹೀಗೆ ಕಣ್ಣೀರು ಹಾಕ್ತಿದ್ದಾರಲ್ಲ, ಇವರ ಹೆಸರು ಜಯಮ್ಮ. ಮೂಲತಃ ಚಾಮರಾಜನಗರ ಜಿಲ್ಲೆಯವರು. 35 ವರ್ಷಗಳ ಹಿಂದೆ ಚೋರಲ್ಮಲಾಗಿ ಹೋಗಿದ್ರು. ಟೀ ಎಸ್ಟೇಟ್ನಲ್ಲೇ ಕೂಲಿ ಮಾಡೋದ್ರ ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡಿದ್ರು. ಬೊಡ್ಡದ ಭೂತದ ಅಟ್ಟಹಾಸಕ್ಕೆ ಜಯಮ್ಮಾಳ ಬದುಕೆ ಸರ್ವನಾಶವಾಗಿ ಬಿಟ್ಟಿದೆ. ವಿಷಯ ಏನಂದ್ರೆ, ಗುಡ್ಡ ಕುಸಿತದ ದಿನ ಜಾನುವಾರುಗಳನ್ನ ಬೆಚ್ಚೋದಕ್ಕೆ ಅಂತ ಜಯಮ್ಮ ಕೊಟ್ಟಿಗೆಗೆ ಹೋಗಿದ್ರು. ನೋಡ್ತಿದ್ದಂತೆಯೇ ನುಗ್ಗಿ ಬಂದ ನೀರು ಇಡೀ ಕೊಟ್ಟಿಗೆಯನ್ನೇ ಮುಳುಗಿಸಿತ್ತು. ಕ್ಷಣಾರ್ಧದಲ್ಲಿ ವಿನೋದ್ ಎಂಬಾತ ಕೈ ಹಿಡಿದು ಮೇಲೆಳೆದ. ಈಕೆಯ ಮಗ ಕೂಡ ನೀರಿನಿಂದ ಮೇಲಕ್ಕೆ ಹೋಗುವಂತೆ ತಳ್ಳಿದ್ದ. ಕೂದಲೆಳೆ ಅಂತರದಿಂದ ಜಯಮ್ಮ ಪಾರಾದ್ರು. ಆದ್ರೆ 12 ಹಸುಗಳನ್ನೇ ನಂಬಿದ್ದ ಈಕೆಯ ಬದುಕೀಗ ಬೀದಿಗೆ ಬಂದಿದೆ. ಅವತ್ತಿನ ಗುಡ್ಡ ಕುಸಿತದ ಭೀಕರತೆ ನೆನೆದು ಜಯಮ್ಮ ಕಣ್ಣೀರಿಟ್ರು. ಅಲ್ಲಿ ಹೋದಾಗ ನಮ್ಮ ಹಸ್ಗಳು ಬಿಡಮು ಅಂತಂದ್ಬಿಟ್ಟು ಓಡೋದ್ಮು ಕೊಟ್ಟಿಗೆ ಓಡೋತ್ಲೆ. ಅಷ್ಟೋ ಹೋಗಿ ಒಂದ್ ಹಸ ಬಿಟ್ಬಿಟ್ಟು 2ನೇ ಹಸು ಕೈ ಹಾಕತ್ಲೆ ನೀರು ಹತ್ತಿಂದ ಬಂದು ಕೊಟ್ಕಲ್ಲಿ ತುಂಬ್ಕತು. ನಮ್ಮ ಹಸ್ಗಳು ಇದ್ದವು ಸತ್ತೋದ್ವು ಒಂದು ಗೊತ್ತಿಲ್ಲ. ನಮ್ಮ ಅದರಲ್ಲಿ ಹಾಲು ಕರೆದು ಅವು ಹಾಕ್ಬಿಟ್ಟು ಹಂಗ ನಮ್ಮ ಜೀವನ ಮಾಡ್ತಿದ್ವು. ಇನ್ನು ಅವು ಹೋದ್ಮೇಲೆ ನಮ್ಮ ಹೆಂಗ್ ಜೀವನಕ್ಕೆ ನಮ್ಗೆ ಗೊತ್ತಿರ. ಎಷ್ಟು ಹಸುಗಳಿತ್ತು? 12 ಹಸು. ರಕ್ಷಣಾ ಕಾರ್ಯಾಚರಣೆಗೆ ಹೋದವರೇ ನಾಪತ್ತೆ. 3 ರಕ್ಷಣೆ. ವಯನಾಡಿಗೆ ಗುಡ್ಡ ಬಂದಪ್ಪಳಿಸಿದ ದಿನದಿಂದಲೂ ಜನರು ಮನ ಮಿಡಿಯುತ್ತಿದ್ದಾರೆ. ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಿದ್ದಾರೆ. ಹೀಗೆ ಜನರ ರಕ್ಷಣೆಗೆ ಅಂತ ಹೋಗಿದ್ದ ಯುವಕರೇ ನಾಪತ್ತೆಯಾಗಿದ್ರು. ದಾರಿ ಕಾಣದೆ ಕಂಗಾಲಾಗಿ ನಿಂತಿದ್ರು. ಇದೀಗ ಸೇನಾಪಡೆ ಆಪತ್ತಿಗೆ ಸಿಲುಕಿದ್ದ 3 ರಕ್ಷಣೆ ಮಾಡಿದ್ದಾರೆ. ವಿಷಯ ಏನಂದ್ರೆ, ಶವಗಳ ಹುಡುಕಾಟಕ್ಕೆ ಅಂತ ಸೂಚಿಪಾರ ಜಲಪಾತದತ್ತ ಹೋಗಿದ್ರು. ಏಕಾಏಕಿ ನೀರು ಹೆಚ್ಚಾಗಿ ಬಂಡೆಗಳ ಮಧ್ಯೆ ಸಿಲುಕಿದ್ರು. ಈ ಬಗ್ಗೆ ಮಾಹಿತಿ ಪಡೆದ ಸೇನಾಪಡೆ 3ರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಣ್ಣ ಮುಂದೆಯೇ 6 ಮಂದಿ ಕೊಚ್ಚಿಕೊಂಡು ಹೋದ್ರು. ಚೋರಲ್ಮಲಾದಲ್ಲಿ ಗುಡ್ಡ ಕುಸಿದ ದಿನದ ಭೀಕರತೆಯನ್ನ ಸ್ಥಳೀಯ ನಿವಾಸಿ ಸಬಿತಾ
ಕಣ್ಣೀರಿಟ್ಟು ಹೇಳಿದ್ರು. ಮಕ್ಕಳಂತೆ ನೋಡಿಕೊಳ್ತಿದ್ದ ಕಂದಮ್ಮಗಳು കൊച്ചി ಹೋದ್ರು ಅಂತ ഭാവുകരാದ್ರು. അങ്ങനെയുള്ള ആളൊക്കെ പോയി. അവരൊക്കെ നമ്മൾ ഒരുപാട് വിളിച്ചതാണ്. പക്ഷെ അവരെ ഉമ്മയും ഉപ്പയും ഒപ്പമുള്ളത് കാരണം അവർക്ക് വരാൻ പറ്റാത്തതുകൊണ്ടാണ് അവരെ ഉമ്മയും ഉപ്പയും ഇരിക്കുന്ന സ്ഥലം വെള്ളം കയറും എന്ന് പറഞ്ഞിട്ടാണ് ഉമ്മാനും ഉപ്പാനെയും അവരെ വീട്ടിൽ കൊണ്ടുപോയിട്ട് നിർത്തിയത്. അവരും പോയി. അവർ മൊത്തം 6 പേര് പോയി. എൻ്റെ മക്കളെ പോലെ തന്നെ നോക്കുന്ന കുട്ടികളാണ് ഞാൻ. അവരൊക്കെ പോയി. 100 ಮನೆ ಕಟ್ಟಿಸಿಕೊಡೋದಾಗಿ ಸಿದ್ದರಾಮಯ್ಯ ಭರವಸೆ. ನಿನ್ನೆಯಷ್ಟೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ 100 ಮನೆ ಕಟ್ಟಿಸಿಕೊಡೋದಾಗಿ ವಾಗ್ದಾನ ನೀಡಿದ್ರು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಿಂದ 100 ಮನೆ ನಿರ್ಮಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಿಬಿಎಂಪಿ ಕೂಡ ವಯನಾಡಿಗೆ ಸಹಾಯ ಹಸ್ತ ಚಾಚಿದೆ. ದಿನಬಳಕೆ ವಸ್ತುಗಳು, ತರಕಾರಿ ಜೊತೆಗೆ 5 ಲಕ್ಷ ಹಣವನ್ನ ವಯನಾಡಿಗೆ ಕೊಟ್ಟಿದೆ. ದಿಲೀಪ್, ಟಿವಿ9 ವಯನಾಡು.